ಸುದ್ದಿ9 ವಾಹಿನಿಯ ಸಮಸ್ತ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಅಡ್ಡೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಇಲ್ಲಿಯ ಫಲ್ಗುನಿ ತಟದಲ್ಲಿ ಇರುವಂತಹ ಶ್ರೀ ಮುಖ್ಯಪ್ರಾಣ ದೇವಸ್ಥಾನ. ಅದ್ರ ಜೊತೆಗೆ ಅದರ ಹಿರಿತನದಿಂದ ಅಡ್ಡೂರು ಅನ್ನೋ ಹೆಸರು ಹೇಳಿದ ತಕ್ಷಣ ನಮಗೆ ಮತ್ತೊಂದು ನೆನಪಾಗುವಂಥದ್ದು ಅಡ್ಡೂರಿನ ಚೌತಿ, ಅಡ್ಡೂರಿನ ಗಣೇಶೋತ್ಸವ. ಇಲ್ಲಿಯ ಊರಿನ ಮತ್ತು ಎಲ್ಲ ವರ್ಗದ ಜನರನ್ನು ಸೇರಿಸಿ ಹತ್ತಿರದ ಗ್ರಾಮದ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹಳ ಪ್ರೀತಿಯಿಂದ ನಡೆಸಿಕೊಂಡು ಸುಮಾರು 40 ವರ್ಷದಿಂದ ನಡೆಸಿಕೊಂಡು ಬರುತ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇಲ್ಲಿ ಅಡ್ಡೂರಿನ ಚೌತಿ. ಬಹಳ ಹಿರಿಯ ಇತಿಹಾಸ ಈ ಅಡ್ಡೂರಿನ ಚೌತಿಗೆ ಇದೆ. ಈ ಬಾರಿಯ ಚೌತಿ ಬಹಳ ವಿಶೇಷ. ಯಾಕೆಂತ ಕೇಳಿದ್ರೆ ಈ ಬಾರಿ ಗಣಪತಿ ದೇವರಿಗೆ ನಮ್ಮ ಇಲ್ಲಿನ ಸಮಿತಿ ಮತ್ತು ಊರವರು ಸೇರಿಕೊಂಡು ನಾವು ಬೆಳ್ಳಿಯ ಪ್ರಭಾವಳಿಯನ್ನ ಅರ್ಪಿಸಬೇಕು ಅನ್ನುವಂಥ ಸಂಕಲ್ಪವನ್ನ ಇಲ್ಲಿಯ ಸಮಿತಿ ಮಾಡಿಕೊಂಡಿದೆ. ಇದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕು. ಈ ನಿಟ್ಟಿನಲ್ಲಿ ಈ ವಿಷಯಗಳನ್ನ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಆ ಗಣೇಶೋತ್ಸವ ಸಮಿತಿಯ ಸಂಪೂರ್ಣ ಸಮಿತಿ ಮತ್ತು ಹಿರಿಯರು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಶ್ರೀ ಮುಖ್ಯ ಪ್ರಾಣಾಯ ನಮಃ. ಈ ಅಡ್ಡೂರು ಸಾರ್ವಜನಿಕ ಗಣೇಶೋತ್ಸವ ಸೇವಾ ಸಮಿತಿ, ಇದು ನಮ್ಮ ಅಡ್ಡೂರು ಮುಖ್ಯ ಪ್ರಾಣ ದೇವಸ್ಥಾನ. ಅಡ್ಡೂರು ಮಾತನಾಡುವ ದೇವರು ಅಂತೇಳಿ ಪ್ರತೀತಿ ಉಂಟು. ಹಾಗೆ ಇದರ ಆಶೀರ್ವಾದದೊಂದಿಗೆ ನಮ್ಮ ಈ ಗಣೇಶೋತ್ಸವವು ನಡೀತಾ ಇದೆ. ಇದು ಈಗ 40ನೇ ವರ್ಷದ ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ವಿಶೇಷ ಅಂತ ಹೇಳಿದರೆ ಸರ್ವ ಜನಾಂಗ ಅಂದರೆ ಎಲ್ಲ ಮತಗಳ ಇದು ಸಹಕಾರದಿಂದ ಈ ಗಣೇಶೋತ್ಸವ ಅಂದಿನಿಂದ ಇಂದಿನವರೆಗೆ ನಡೀತಾ ಇದೆ. ಇದು ಬಹಳ ವಿಶೇಷ. ನಮ್ಮ ರಾಜ್ಯದಲ್ಲಿ ಇದು ಪ್ರಥಮತ. ಈ ಬಗ್ಗೆ ನಾನು ಹಲವು ಕಡೆಯಲ್ಲಿ ಎಲ್ಲ ಸಭೆಗಳಲ್ಲಿ ಸಹ ನಾನು ಇದನ್ನು ಉಚ್ಚಾರ ಮಾಡಿದ್ದೆ. ಎಲ್ಲ ಕಡೆಗಳಲ್ಲಿ ಸಾಧಾರಣ ಹಿಂದೂ ಮಾತ್ರ ಇದು ಮಾಡಿಕೊಂಡು ಹೋಗುವಂಥ ಇದಿತ್ತು. ಅದು ನಾವು ಹಿಂದಿನಿಂದಲಾಗಾಯಿತು, ಪ್ರಥಮ ಇದು ಸೇವೆ ಮಾಡೋದ್ರಲ್ಲಾಗಾಯಿತು. ಇಂದಿನವರೆಗೆ ಸರ್ವ ಜನಾಂಗ ಅಂದರೆ ಎಲ್ಲ ಮತಗಳನ್ನು ಸೇರಿಸಿಕೊಂಡು ಎಲ್ಲರ ಸಹಕಾರದಿಂದ ಇಲ್ಲಿ ನಮ್ಮ ಅಡ್ಡೂರು ಅಂತೇಳಿದರೆ ಸಾಧಾರಣ ಎಲ್ಲ ನಮ್ಮ ಮುಸ್ಲಿಮ್ ಏರಿಯಾ, ಸಾಧಾರಣ 99% ಅವರೇ ಇರೋದು, ಒಂದು ಹಿಂದೂ. ಆದ ಕಾರಣ ನಮಗೆ ಇಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ ಇದು ಹೆಚ್ಚು ಸಹಕಾರ ಕೊಟ್ಟವರೇ ಅವರು.
ಹಾಗಾಗಿ ನಮಗೆ ಈ ಇದು ಗಣೇಶೋತ್ಸವದೊಟ್ಟಿಗೆ ಈ ಅಡ್ಡೂರು ಮಹಾಗಣಪತಿ ಇದು ಮುಖ್ಯ ಪ್ರಾಣ. ಇದಕ್ಕೂ ಪ್ರಥಮತಃ ಅವರ ಜಾಗೆಯಲ್ಲೇ ಭೂಮಿಯಲ್ಲೇ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ದಾರಿ ಕೊಟ್ಟಿದ್ದರು. ಹಾಗಾಗಿ ಇದು ನಮಗೆ ಅಡ್ಡೂರು ಅಂತ ಹೇಳಿದರೆ ಇಡೀ ನಮ್ಮ ರಾಜ್ಯಕ್ಕೆ ಇದು ಭಾಳ ವಿಶೇಷತೆ ಅಂತೇಳಿ ನಾನು ಎಲ್ಲ ಸಭೆಗಳಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಇದು 40ನೇ ವರ್ಷ. ಈ 40ನೇ ವರ್ಷಕ್ಕೆ ನಾವು ಒಂದು ಗಣೇಶೋತ್ಸವಕ್ಕೆ ಹಲವು ಜನರು ಹಿಂದೆಲ್ಲ ಕೆಲವೆಲ್ಲ ಕೊಟ್ಟಿದ್ದಾರೆ. ಹಾಗೆ ಈ ಸರ್ತಿ ಎಲ್ಲರ ಸಹಕಾರದಿಂದ ಎಲ್ಲರ ಕೊಡುಗೆಯಿಂದ ಒಂದು ಬೆಳ್ಳಿಯ ಪ್ರಭಾವಳಿಯನ್ನು ಕೊಡೋದು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಆ ಪ್ರಕಾರ ಸಮಿತಿಯವರು ನಾವು ಎಲ್ಲರನ್ನ ಸಹಕಾರ ಕೇಳ್ತಾ ಇದ್ದೇವೆ. ಅದಕ್ಕೆ ನಮಗೆ ಅಡ್ಡೂರಿನಲ್ಲಿ ಮುಸ್ಲಿಮರು, ಕ್ರೈಸ್ತರು ಎಲ್ಲರೂ ಸಹ ಇದಕ್ಕೆ ಕೈ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಾವು ಪರ ಊರ ಜನಗಳು ಸಹ ಭಕ್ತಾದಿಗಳು ಇದಕ್ಕೆ ಫುಲ್ಲು ಸಹಕಾರ ಕೊಡಬೇಕು ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಇದರ ಗೌರವಾಧ್ಯಕ್ಷನಾದ ನಾನು ನುಯಿ ಬಾಲಕೃಷ್ಣರಾವ್ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಿರಿಯರಾದಂತಹ ನುಯಿ ಬಾಲಕೃಷ್ಣ ರಾವ್ ಅವರು ಹೇಳಿದಂತೆ ಸರ್ವ ಜನಾಂಗದ ಮತ್ತು ಸರ್ವ ಧರ್ಮದ ಎಲ್ಲರನ್ನ ಕೂಡಿಕೊಂಡು ಗಣೇಶೋತ್ಸವದ ಮೂಲ ಆಶಯ ಏನಿದೆ, ನಾವೆಲ್ಲರೂ ಒಟ್ಟಾಗಿರ್ಬೇಕನ್ನುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಇಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲರ ಕೂಡುವಿಕೆಯಿಂದ ಇಲ್ಲಿ ನಮ್ಮ ಗಣೇಶೋತ್ಸವ ನಡೀತಾ ಇದೆ ಅನ್ನುವಂಥದ್ದು ಬಾಲಕೃಷ್ಣ ರಾವ್ ನುಯಿ ಅವರ ಮಾತು. ಒಂದು ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಮಿತಿ ಅನ್ನುವಂಥದ್ದು ಬಹಳ ಮುಖ್ಯ. ಆ ಸಮಿತಿ ಇವತ್ತು ನಮ್ಮ ಅಡ್ಡೂರಿನ ಗಣೇಶೋತ್ಸವ ಸಮಿತಿ ಬಹಳ ಗಟ್ಟಿಯಾದಂಥ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅದರ ಅಧ್ಯಕ್ಷರಾದಂಥ ಶ್ರೀ ಯಶೋಧರ್ ಬೋಳಲಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತು ಹಿರಿಯರಾದಂತಹ ವಾಸ್ತುತಜ್ಞರವುದು ಶ್ರೀ ರವಿಶಂಕರ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಮತ್ತು ಈ ದೇವಸ್ಥಾನದ ಮುಖ್ಯ ಪ್ರಾಣ ದೇವಸ್ಥಾನದ ಅರ್ಚಕರಾದಂತಹ ಚಂದ್ರದಾಸ್ ಭಟ್ರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೋರ್ವರು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹರಿಶ್ಚಂದ್ರ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಎಲ್ಲರನ್ನು ನಾನು ನಮ್ಮ ವಾಹಿನಿಯ ಮುಖೇನ ಈ ಕಾರ್ಯಕ್ರಮದ ಬಗ್ಗೆ, ಈ ಗಣೇಶೋತ್ಸವದ ಬಗ್ಗೆ ಮಾತಾಡಿಸ್ತೇನೆ. ರವಿಶಂಕರ್ ಭಟ್ರು ನಮಸ್ತೆ. ಇವತ್ತು ಬಹಳ ವಿಶೇಷ. ಪ್ರತಿ ವರ್ಷ ನಡ್ಕೊಂಡು ಬಂದ ಹಾಗೆ ಗಣೇಶೋತ್ಸವ ಈ ಸರ್ತಿ ಅಲ್ಲ. ಯಾಕಂತ ಕೇಳಿದ್ರೆ ಇವತ್ತು ನಿಮ್ಮ ಈ ಸಮಿತಿ ಆಲೋಚನೆ ಮಾಡಿದಾಗ ಕನಸನ್ನ ಕಂಡ ಹಾಗೆ ಬೆಳ್ಳಿಯ ಪ್ರಭಾವಳಿಯನ್ನ ಗಣಪತಿಗೆ ಅರ್ಪಿಸಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದ್ವಿ. ಈ ಬಗ್ಗೆ ಏನು ಪ್ರಯತ್ನಗಳಾಗಿದೆ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ತಿಳಿಸುವುದಾದ್ರೆ. ಶ್ರೀ ಗುರುಭ್ಯೋ ನಮಃ. ಮಹಾಗಣಪತಿ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. 26ನೇ ಸಾಲಿನ ಈ ಗಣೇಶೋತ್ಸವವು 39 ವರ್ಷಗಳನ್ನು ಕಳೆದು ಈಗ 40ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಈ ಪೊಳಲಿ ಕ್ಷೇತ್ರದ ಅಮ್ಮನ ಸಾನ್ನಿಧ್ಯದಲ್ಲಿ ಮುಖ್ಯ ಪ್ರಾಣನ ಸನಿಹದಲ್ಲಿ ಈ ಗಣೇಶೋತ್ಸವವು ವರ್ಷಂಪ್ರತಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿಂದು ನಮಗೆ ದೇವರಿಗೆ ಏನು ಅಗತ್ಯ ಇಲ್ಲ, ಆದರೂ ನಮ್ಮ ಒಂದು ಭಾವನೆಗಳಿಗೆ ನಾವು ನಮ್ಮಲ್ಲಿ ಏನೆಲ್ಲ ಸಂಪತ್ತು ಮಾಡಿದೆ ಆ ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕು. ಆ ಉದ್ದೇಶದಿಂದ 40 ವರ್ಷ ಆಗಿದೆ. ಅದರ ಒಂದು ನೆನಪಿಗಾಗಿ ನಾವು ದೇವರಿಗೆ ಏನಾದರೂ ಒಂದು ಕಾಣಿಕೆ ಕೊಡಬೇಕು ಅಂತೇಳಿ ನಮ್ಮ ಒಂದು ಇಲ್ಲಿಯ ಕಮಿಟಿಯ ನಿರ್ಧಾರ. ಆದ್ರಿಂದ ನಮ್ಮ ನೆನಪಿಗಾಗಿ ದೇವರು ಒಂದು ವೈಭವ ಒಂದು ಇರಬೇಕು. ಆ ಉದ್ದೇಶದಿಂದ ಎಲ್ಲ ಸಮಿತಿಯವರು ಸೇರಿ ಒಂದು ದೇವರಿಗೆ ಬೆಳ್ಳಿಯ ಪ್ರಭಾವಳಿ ಕೊಡುವುದಾಗಿ ನಿರ್ಣಯಿಸಿದ್ದೇವೆ. ನಮಗೆ ಇದು ಹಳ್ಳಿಯ ಊರು, ಬಾರಿ ಹಳ್ಳಿ ಪ್ರದೇಶ. ಆರ್ಥಿಕತೆಗೆ ಬಹಳ ಕಷ್ಟ ಆದರೂ ಏನು ದೇವರು ಮನಸ್ಸು ಮಾಡಿದ್ರೆ, ನಮ್ಮ ಭಕ್ತಿ, ನಮ್ಮ ಶರಣಾಗತಿ ಇದ್ರೆ ಖಂಡಿತ ದೇವರು ನಮಗೆ ಅದಕ್ಕೆ ಸಹಾಯ ಮಾಡ್ತಾರೆ. ಆದ್ರಿಂದ ಎಲ್ಲ ಭಕ್ತರು, ಊರಿನವರು ಹೆಚ್ಚಿನ ತನುಮನ ಧನ, ಮುಖ್ಯವಾಗಿ ಧನ ಸಹಕರಿಸುವುದೊಂದಿಗೆ ಈ ಪ್ರಭಾವಳಿಯನ್ನು ದೇವರಿಗೆ ಅರ್ಪಿಸಲು ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಈ ಜಾಗದಲ್ಲಿ ಈ ಗಣೇಶೋತ್ಸವ ಆಗುವುದು ನಮಗೆ ಹೆಮ್ಮೆಯ ವಿಷಯ. ಇದರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಪ್ರಭಾವಳಿ ಕೊಡುವಲ್ಲಿ ನಿಮ್ಮ ಸಹಕಾರ ಅಗತ್ಯ. ಆ ಗಣಪತಿಗೆ ಕೊಟ್ಟರೆ ಖಂಡಿತ ನಿಮ್ಗೆಲ್ಲರೂ ಒಳಿತಾಗುತ್ತದೆ. ಆ ಗಣಪತಿಗೆ ಕೊಟ್ಟರೆ ನಿಮ್ಗೆ ಇಲ್ಲಿಯ ಸನಿಹದ ಮುಖ್ಯ ಪ್ರಾಣ ಅನುಗ್ರಹ, ಅಲ್ಲಿ ಅಮ್ಮನ ಅನುಗ್ರಹ, ಗಣಪತಿ ಅನುಗ್ರಹ ಎಲ್ಲ ಸಿಗುತ್ತದೆ. ಆದ್ರಿಂದ ಈ ವರ್ಷ 40ನೇ ವರ್ಷದ ಗಣೇಶೋತ್ಸವವು ಯಶಸ್ವಿಯಾಗಲು ನಿಮ್ಮ ಸಹಕಾರ ಅಗತ್ಯ ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಯಾವುದೇ ಕಾರ್ಯಕ್ರಮ ನಡಿಬೇಕಿದ್ರು
ಹಿರಿಯರ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮಗೆ ಖಂಡಿತ ಬೇಕು. ಸಮಿತಿ ಎಷ್ಟು ಗಟ್ಟಿಯಾಗಿದ್ರು ಕೂಡ ಅರ್ಚಕ ವರ್ಗ ಅದ್ರ ಜೊತೆಗೆ ತಾವು ಹಿರಿಯರು ಇದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ನಾವು ಆಲೋಚನೆ ಮಾಡೋದಾದ್ರೆ ಈ ಪ್ರಭಾವಳಿಯ ಆಲೋಚನೆ ಕೂಡ ಈ ಮಣ್ಣಿನಿಂದಲೇ ಆಗಿದೆ ಅನ್ನುವಂಥದ್ದು ವಿಶೇಷ. ಬಟ್ರೆ ಏನ್ ಹೇಳ್ತೀರಿ? ಖಂಡಿತ ಮಹಾಗಣಪತಿಗೆ ಒಂದು ಬೆಳ್ಳಿಯ ಪ್ರಭಾವಳಿ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಕಮಿಟಿಯವರಾಗಲಿ ಊರವರಾಗಲಿ ಎಲ್ಲ ಸಂಕಲ್ಪ ಮಾಡಿದ್ದು ವಿಶೇಷವೇ. ನಿಜವಾಗಿ ನಾವು ಒಂದು ಮೂಲದಲ್ಲಿ ನೋಡಿದರೆ ದೇವರಿಗೆ ಈ ಬೆಳ್ಳಿಯ ಆಭರಣ, ಚಿನ್ನದ ಆಭರಣ ಅಥವಾ ಯಾವುದೂ ಅಗತ್ಯ ಇಲ್ಲ. ಇದರ ಮೊದಲೇ ಮಹಾಗಣಪತಿಗೆ ಪಾಶ, ಅಂಕುಶದರ, ಬೆಳ್ಳಿಯದ್ದೆಲ್ಲ ಉಂಟು. ಆದರೆ ಇದೆಲ್ಲ ಅಗತ್ಯ ಇಲ್ಲ. ಅಗತ್ಯ ನಮಗೆ. ಯಾಕೆ ಅಂತ ಹೇಳಿದರೆ ದೇವರ ಆ ಚಂದವನ್ನು ನೋಡಿದರೆ ನಮಗೆ ದೇವರಲ್ಲಿ ಭಕ್ತಿಯನ್ನು ಮೂಡಿಸ್ತೇವೆ. ಮತ್ತು ಅದು ಅಲ್ಲದೆ ದೇವರ ಅಲಂಕಾರ, ಆ ಬೆಳ್ಳಿಯ ಪ್ರಭಾವಳಿ ಇರಲಿ, ಪಾಶ ಅಂಕುಶ ಬೆಳ್ಳಿದಿರಲಿ ಅಥವಾ ಚಿನ್ನದ ಅಲಂಕಾರಗಳಿರಲಿ, ಅದನ್ನೆಲ್ಲ ನೋಡಿದ ಕೂಡಲೇ ಪ್ರತಿಯೊಬ್ಬನಿಗೂ ಯಾವ ಒಂದು ನಾಸ್ತಿಕ ಇದ್ರೂ ಕೂಡ ದೇವರನ್ನು ನೋಡುವಾಗೊಮ್ಮೆ ಕೈ ಮುಗಿಯುವ ಅಂತ ಆಗ್ತದೆ. ಹಾಗೆ ದೇವರನ್ನು ಒಂದು ನೋಡ್ಲಿಕ್ಕೆ ಒಂದು ಉತ್ತಮವಾದ ದಾರಿ ಅಂದರೆ ಆಭರಣಗಳು. ವಿಶೇಷವಾಗಿ ಎಲ್ಲರೂ ಸೇರಿ ಒಂದು ನಿಜವಾಗಿ ನೋಡಿದ್ರೆ ಒಂದು 40 ಲಕ್ಷದ ಅಂದಾಜಲ್ಲಿ ಬೆಳ್ಳಿಯ ಪ್ರಭಾವಳಿ ಮಾಡಿದ್ದಾರೆ. ಯಾರಾದ್ರೂ ಒಬ್ಬ ದೊಡ್ಡ ದಾನಿ ಬಂದ್ರೆ ಅದನ್ನು ಒಬ್ಬರೇ ಮಾಡ್ಬೋದು. ಆದ್ರೆ ಇಲ್ಲಿ ಆ ಒಬ್ಬರೇ ದೇವರಿಗೆ ಮಾಡುವ ಆಭರಣದ ಒಬ್ಬರೇ ಮಾಡಬೇಕು ಅಂತ ಹೇಳುವ ವಿಷಯ ಅಲ್ಲ. ಎಲ್ಲರೂ ಊರ ಗ್ರಾಮಸ್ಥರು, ಸಮಿತಿಯವರೆಲ್ಲರೂ ಸೇರಿ ಮಾಡಿದ್ರೆ ಎಲ್ಲರಿಗೊಂದು ಇರ್ತದೆ, ನಮ್ಮದೊಂದು ನಾವೆಲ್ಲ ಸೇರಿ ಮಾಡಿದ ಒಂದು ಆಭರಣ ದೇವರು, ಅದನ್ನಾದ್ರೂ ಒಮ್ಮೆ ನೋಡ್ಲಿಕ್ಕೆ ಹೋಗುವ, ಹಾಗೆ ದೇವರ ಅನುಗ್ರಹ ಪಡೆಯುವ ಅಂತ. ವಿಶೇಷವಾಗಿ ಈ ಬೆಳ್ಳಿಯ ಒಂದು ಪ್ರಭಾವಳಿಯನ್ನು ಮಾಡುದು ಅಂತ ಹೇಳಿದ್ರೆ ಅದೆಲ್ಲ ಸಣ್ಣ ಕೆಲಸ ಅಲ್ಲ. ಸಮಿತಿಯವರೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆದರೆ ಅವರು ಕೈ ಹಾಕಿದ್ದಾರೆ ಅಂದ್ರೆ ಆ ಮಹಾಗಣಪತಿ ಆಗ್ಲಿ, ಮುಖ್ಯ ಪ್ರಾಣ ಆಗ್ಲಿ ಪ್ರೇರೇಪಣೆ ಕೊಡದೆ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅದಕ್ಕೆಲ್ಲ ನಾವು ಹಿಂದಿನಿಂದ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅದನ್ನೆಲ್ಲ ಯಶಸ್ವಿಯಾಗಿ ನಾವು ಮಾಡಿತು ಅಂತ ಆದ್ರೆ ಅದು ಎಲ್ಲರಿಗೂ, ಗ್ರಾಮ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂತೋಷದ ಸುದ್ದಿ ಅಂತ ಲೆಕ್ಕ. ವಿಶೇಷವಾಗಿ ಇಂತಹ ಒಂದು ಅಡ್ಡೂರಿನ ಕ್ಷೇತ್ರದಲ್ಲಿ 39 ವರ್ಷ ಕಳೆದು 40ನೇ ವರ್ಷಕ್ಕೆ ಗಣೇಶೋತ್ಸವ ಪಾದಾರ್ಪಣೆಗೈದಿದೆ ಅಂತ ಹೇಳಿದ್ರೆ ಇದೊಂದು ನಿಜವಾಗಿ ದೊಡ್ಡ ಸಾಧನೆ ಸರಿ. ಯಾಕೆಂದ್ರೆ ನಮಗೆ ಒಂದು 10 ಜನರನ್ನು ಒಟ್ಟು ಸೇರಿಸಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೂ ಇಲ್ಲಿ ಅಂತಹ ಕಷ್ಟ ಇರುವ ಜಾಗದಲ್ಲಿ ಮುಖ್ಯ ಪುರಾಣನ ಒಂದು ಅನುಗ್ರಹದಿಂದಾಗಿ ಎಲ್ಲ ಆ ಮಹಾಗಣಪತಿಯ ಒಂದು ಯಾವುದೇ ಒಂದು ಅಡ್ಡೂರು ಚೌತಿಯ ಒಂದು ಕೆಲಸಗಳಿದ್ರು ಅದೆಲ್ಲ ಮುಖ್ಯ ಪುರಾಣನ ಅಂಗಳದಲ್ಲಿಯೇ ಮುಂದೆ ಹೊಸ ಇದಕ್ಕೆ ಅಭಿಪ್ರಾಯಗಳಾಗಿರ್ಲಿ ಅಥವಾ ಮುಂದಿನ ಯೋಜನೆಗಳೆಲ್ಲ ಮುಖ್ಯ ಪುರಾಣನ ಕಾಲಬುಡದಲ್ಲಿ ಹಾಗೆ ಮುಂದೆ ಇಡೀ ಊರಿಗೆ ಪ್ರಸರಿಸುವುದು. ವಿಶೇಷವಾಗಿ ಇವತ್ತು ಸಹ ಮುಖ್ಯ ಪುರಾಣನ ಸನ್ನಿಧಿಯಲ್ಲೇ ಆ ಕಾಗದವನ್ನೆಲ್ಲ ಬಿಡುಗಡೆ ಎಲ್ಲ ಮಾಡಿ ಆಗಿದೆ. ಇನ್ನು ಮುಂದಿನ ಕೆಲಸ ಆ ಚೌತಿಯ ವಿಶೇಷವಾಗಿ ಆ ಎಲ್ಲ ಕೆಲಸಗಳು ನಿರ್ವಿಘ್ನತಾಪುರಸರು ಒಳ್ಳೆ ನೆರವೇರಿಸಿಕೊಟ್ಟು ಗ್ರಾಮ ರಾಷ್ಟ್ರಕ್ಕೆ ಬರುವಂಥ ಸಮಸ್ತ ಅರಿಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ 40ನೇ ವರ್ಷದ ಚೌತಿ ಅಂತ ಹೇಳಿದ್ರೆ ಅಡ್ಡೂರನ್ನು ಚೌತಿ ಭಾರಿ ಗೌಜಾಗೆ ಅಂತ ಹೇಳುವ ಪುಣ್ಯ ಕೀರ್ತಿಯನ್ನು ನಮ್ಮ ಪಾಲಿಗೆ ಒದಗಿಸಿಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಕಾಪಾಡಿ ಹೇಳಿ ಮುಖ್ಯ ಪ್ರಾಣದಲ್ಲಿ ಗಣಪತಿಯಲ್ಲಿ ಉಪಳಲ್ಲಿ ರಾಜರಾಜೇಶ್ವರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಆಶೀರ್ವಾದ. ವಂದನೆಗಳು ಬಿಟ್ರೆ. ಕನಸನ್ನ ಕಂಡಿದ್ದಾರೆ ಊರವರು ಮತ್ತು ಈ ಸಮಿತಿ. ದೇವರಿಗೆ ಬಹಳ ದೊಡ್ಡ ಮೊತ್ತದ ಸಂಪನ್ಮೂಲವನ್ನ ಕ್ರೋಢೀಕರಿಸಿ ದೇವರಿಗೆ ಆ ಬೆಳ್ಳಿಯ ಪ್ರಭಾವಳಿಯನ್ನ ಅರ್ಪಿಸಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಜವಾಬ್ದಾರಿ ಸಂಪೂರ್ಣವಾಗಿ ಸಮಿತಿಯ ಅಧ್ಯಕ್ಷರ ಹೆಗಲ ಮೇಲೆ ಇರ್ತದಂತೂ ಅನ್ನುವಂಥದ್ದು ಖಂಡಿತ ಇರುವಂತ ವಿಷಯ. ಇವತ್ತು ಸಮಿತಿಯ ಅಧ್ಯಕ್ಷರು ಶ್ರೀ ಯಶೋಧರ್, ಇವರು ಈ ಬಗ್ಗೆ ಮಾತಾಡಿದ್ದಾರೆ. ಯಶೋಧರನ್ನು ಓಂ ಮುಖ್ಯ ಪ್ರಾಣಾಯ ನಮಃ. ಈ ಮುಖ್ಯ ಪ್ರಾಣ ದೇವರನ್ನು ಮನಸಾರ ನೆನೆಯುತ್ತಾ ನಾವು ಇಲ್ಲಿದಂಥ ಒಂದು ಈ ಗಣೇಶೋತ್ಸವದ ಈ ಒಂದು ಪ್ರಭಾವಳಿಯನ್ನು ಏನು ಸಮರ್ಪಿಸಬೇಕು ಅದು 39ನೇ ವರ್ಷಕ್ಕೆ ಅದನ್ನು ನಿಗದಿಪಡಿಸಿದ್ದೇವೆ ನಾವು. ಏಕೆಂದರೆ ಊರವರ ಎಲ್ಲರೂ ಹೇಳಿ ಈ ಗಣಪತಿಗೆ ಒಂದು ಬೆಳ್ಳಿಯ ಪ್ರಭಾವಳಿಯನ್ನು ಅರ್ಪಿಸಿದರೆ ಹೇಗೆ ಎಂಬಂಥ ಒಂದು ನಿರ್ಣಯ ಜಸ್ಟ್ ಒಂದು 10 ನಿಮಿಷದಲ್ಲಿ ಆದಂಥ ಒಂದು ತೀರ್ಮಾನದಲ್ಲಿ ನಾವು ಕೈಗೊಂಡಿದ್ದೇವೆ. ಆ ದಿವಸ ತುಂಬ ಬೆಳ್ಳಿಗೆ ರೇಟ್ ಕೂಡ ಕಡಿಮೆ ಇತ್ತು. ಇವಾಗ ನೋಡುವಾಗ ತುಂಬ ರೇಟ್ ಜಾಸ್ತಿ ಆಗಿದೆ. ಇದನ್ನೆಲ್ಲ ಊರು 10 ಜನ ಸೇರಿದ್ರೆ ಇದೊಂದು ದೊಡ್ಡ ವಿಷಯವೇ ಅಲ್ಲ ಅಂತ ಒಂದು ನಮ್ಮ ಭಾವನೆಯಲ್ಲಿತ್ತು. ಹಾಗೆ ನಾವು ಅದಕ್ಕೆ ಮುಂದುವರಿದಿದ್ದೇವೆ. ಇದಕ್ಕೆಲ್ಲ ಊರಿನವರದು, ಪರ ಊರಿನವರು, ದಾನಿಗಳು ಎಲ್ಲರೂ ಸಹಕಾರ ಕೊಟ್ಟು ಈ ಗಣಪತಿ ದೇವರಿಗೆ ಒಂದು ಒಳ್ಳೆಯ ಒಂದು ರೀತಿಯ ಪ್ರಭಾವಳಿಯನ್ನು ಸಮರ್ಪಿಸಬೇಕು ಅಂತ ನಮ್ಮೆಲ್ಲ ಉದ್ದೇಶವನ್ನು ನೀವೆಲ್ಲ ಈಡೇರಿಸಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಯಶೋರನ್ನ ಇನಿ ಏತು ವೆಚ್ಚದ ಈ ಪ್ರಭಾವಳಿ ಐತ ಅಂದಾಜು ವೆಚ್ಚ ಎಂಚ ಆ ಲೆಕ್ಕಾಚಾರ ಎಂಚ? ಖಂಡಿತ ನೆತ್ತ ಒಂಜಿ ವೆಚ್ಚನ ಎಂಕಲು ಸುರುಕು ಪ್ರಾರಂಭ ಮಲ್ಪುನಾಗ ಎಂಕ್ಲೆಗ್ ಒಂಜಿ ಕಮ್ಮಿಡ್ಲ 14 ಲಕ್ಷದ ಅಂದಾಜಿತ್ತುಂಡು. ಐದು ಪಕ್ಕ ಈ ಬೊಳ್ಳಿಗೆ ರೇಟ್ ಏರ್ದು ಇತ್ತೆ ಸಾಧಾರಣ 35 ಲಕ್ಷದ ಅಂದಾಜಿಗೆ ಉಂದುದು ನಾವು ಇಂದು ಎಂಕ್ಲೆಗ್ ಮಲ್ಲ ಒಂಜಿ ಟೆನ್ಷನ್ ಆದು ಪೋಯ್ತದೆ. ಅಂಚ ಅದು ಪುನಗ ಇನ್ನೇನು ಪೊರ್ಲು ಮಲ್ತು ಕೊರಡುಂದಂಡ ಆತು ಪಾಡೋಡೆ
ಐಕ್ ಜನಕಲ್ನ ಸಹಕಾರಗೆ ಎಂಕಲು ಬಾರಿ ಒಂಜಿ ತಿಂಗಳು ದುಂಬೆ ದುಂಪೋತ ಎಡ್ಡೆ ಸಹಕಾರ ತಿಕ್ಕುದುಂಡು ನನ್ನ ಎಂಕ್ಲಿಗೆ ಸಹಕಾರ ಬೋರ್ಡು ಬಂಪಿನ ಒಂಜಿ ಉದ್ದೇಶ నేను ಪೂರ ಎಂಕ್ಲು ಮುಂದುವರ್ಸೊಂದುಲ್ಲ. ಗಣಪತಿ ಪ್ರತಿ ವರ್ಷ ಅನ್ನಾಗ ಅಡ್ಡೂರಿಗೂ ಸೀಮಿತವಾಯಿನ ಗಣಪತಿ ಹತ್ತೊಂದು ಸೇರುಣ ಜನಕುಲು ಐತೊಟ್ಟಿಗೆ ಅಂಡಲ್ಲ ಎಟ್ಟು 10 ಕೈ ಸೇರ್ನವು ಸುತ್ತಮುತ್ತಲದ ಮಾತ ಗ್ರಾಮದಕ್ಕೂ ಇಟ್ಟು ಸೇರುಣ್ ಬೇರೆ ಖಂಡಿತ ಬಾರಿ ಪೊರ್ಲುಡೆ ನಡ್ತೊಂದು ಬರ್ತನೆ ಐತೊಟ್ಟಿಗೆ ಈ ಪ್ರಬಲಿತ ವಿಷಯಗಳ ಸುತ್ತಲದ ಊರ್ದಕ್ಕಲು ಸೇರುಡು ಬಂದ್ಪುನ ಮಾತ ಖಂಡಿತ ಇಂದೆಟ್ಟ ಅಡ್ಡುಡ್ದ ಒಂಜಿ ಗಣೇಶೋತ್ಸವ ಬಂಡ ಹಿಂದೂ ಮುಸ್ಲಿಮು ಕ್ರೈಸ್ತರು ಮಾತೇರ್ಲ ಎಂಕಲ್ ಒಂಜಿ ಸಮಿತಿ ವಿಶೇಷದಾದ ಬಂಡ ಎಂಕಲ್ ಪ್ರತಿ ಒಂಜಿ ವರ್ಷಲ ಕ್ರಿಶ್ಚಿಯನ್ ಒಂಜಿ ಪಾಡುವ ಬೊಕ್ಕ ಧಾರ್ಮಿಕ ಅತಿಥಿ ನಕ್ಲೇನು ಮುಸ್ಲಿಮ್ಸ್ ನಕ್ಲೇನೆಲ್ಲ ಪಾಡುವ ಅಂಚ ಅದು ಎಂಕ್ಲೆಗ್ ಬಾರಿ ಒಗ್ಗಟ್ಟು ಮುಲ್ಪ ಅಡ್ಡೂರು ಒಂದು ಒಂಜಿ ಮಲ್ಲ ವಿಶೇಷ ಇತ್ತಿನ ಹಿಂದೂ ಮುಸ್ಲಿಂ ಕ್ರೈಸ್ತರು ಬಣ್ಣದ ಏರ್ಲ ಭೇದ ಹೆಚ್ಚಿ ಪ್ರತಿ ಊರ್ಲ ಅಂದೇಕ ಕೈ ಜೋಡಿಸೋದು ಎಂಕ್ಲೆಗ್ ಬಾರಿ ಸಹಕಾರನ ಕೊರ್ಪೇರು ನನಲಾತ ಸಹಕಾರ ಕೊರಡು ಬಂಡದ ಅನ್ನಂಜಿ ಬಾರಿ ಆಸೆ ಇಡುಲ್ಲ ಆಯ್ನ ದೇವರೇ ನೆರವೇರಿಸೇವ್ರು ಅಂಚೆನೆ ಮಾತಾ ಸಭಾ ಭಕ್ತರೆಲ್ಲ ಇಂದಕ್ಕೊಂಜಿ ಸಂಪೂರ್ಣವಾದ ಸಹಕಾರ ಕೊರ್ಪೇರು ಬನ್ಪಿನ ಎಂಕಲ್ನ ದೃಢ ನಿರ್ಧಾರ ಬೈದಿನ ಎಂಕ್ಲೆಗೆ ಇಂದೆಟ್ಟು ಒಂಜಿ ಬಾರಿ ಖುಷಿಟುಲ್ಲ ಊರ್ದಕ್ಕಲು ಆ ಗಣಪತಿನಿ ಅಡ್ಡುರ್ದ ಗಣಪತಿನಿ ಪೊರ್ಲು ಮಲ್ಪೊಡುಂದ ಅಂಟ ಊರ್ದಕ್ಕಲು ಮಾತೆರ್ಲ ಸೇರುವನ್ನು ಪನ್ಪಿನವು ಅಧ್ಯಕ್ಷರನ್ನ ಪಾತೆರ ಆ ದೇವೇರ್ನ ಆಶಯಲ ಅಂಚೆನೆ ಉಪ್ಪು ಖಂಡಿತವಾದ್ಲ ಈ ಪ್ರಭಾವಳಿ ಅರ್ಪಣ ಐತೊಟ್ಟಿಗೆ ಈ ವರ್ಷ ಚೌತಿ ಗೌಜಿ ಅವಾರ್ಡು ಪನ್ಪನವು ಸುದ್ದಿನೆಯಿಂದ ಆಶಯ.